ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಅಂಗಡಿಯಿಂದ ಪ್ಯಾಕೆಟ್ ತಂದುಬಿಟ್ಟು ಪುಡಿ ತಂದುಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಇದೆಲ್ಲ ಓಪನ್ ಮಾಡಿ ಒಂದು ಪಾತ್ರೆಗೆ ಇದನ್ನು ಹಾಕಿಬಿಟ್ಟು ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ 2 ಪ್ಯಾಕೆಟನ್ನು ಕೂಡ ಹಾಕಿದ್ದೀನಿ. ನಾನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪನೇ ಹಾಲು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತಾ ಬರುವ. ಒಂದೇ ಸಲ ಹಾಲು ಹಾಕಬಾರ್ದು, ನೀರಾಗಿಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡುವ. ನೋಡಿ, ಈ ಥರ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಚಪಾತಿ ಹಿಟ್ಟಿನದಕ್ಕೆ. ಇನ್ನು ಮುಚ್ಚಿಟ್ಟು ಒಂದು ಅರ್ಧ ಗಂಟೆ ಇಡಲಿದ್ದು. ಆಮೇಲೆ ಚಿಕ್ಕ ಬೋಲ್ಸ್ ಆಗಿ ಮಾಡಿ ಫ್ರೈ ಮಾಡಿ ಜಾಮೂನ್ ಮಾಡಿ ರೆಡಿ ಮಾಡುವ. ನೋಡಿ, ಚೆನ್ನಾಗಿ ಉಬ್ಕೊಂಡು ಬಂದಿದೆ. ಇನ್ನೊಂದು ಸ್ವಲ್ಪ ತೊಗೊಂಡು ಒಂದು ಬಾಲ್ಸ್ ಮಾಡುವ. ಇದನ್ನು ನೋಡಿ, ಈ ಥರ ಚಿಕ್ಕ ಬಾಲಲ್ಲಿ ಮಾಡಿ ಇಟ್ಟಿದ್ದೀನಿ. ಇದನ್ನು ಫ್ರೈ ಮಾಡಿ ತೆಗೆಯುವ. ಆಮೇಲೆ ಅದಕ್ಕೊಂದು ಪಾನಕ ರೆಡಿ ಮಾಡಬೇಕು, ಅದು ಕೂಡ ರೆಡಿ ಮಾಡುವ. ಪಾನಕ ರೆಡಿ ಮಾಡೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 1/4 kg ಸಕ್ಕರೆ ಹಣ್ಣು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಸಕ್ಕರೆ ಪೂರ್ತಿಯಾಗಿ ಕರಗಿಬಿಟ್ಟು ಸ್ವಲ್ಪ ಅಂಟು ಬಂದರೆ ಸಾಕಾಗುತ್ತೆ. ಇನ್ನು ಚೆನ್ನಾಗಿ ಕುದಿ ಬಂದು ಸ್ವಲ್ಪ ಅಂಟು ಆಗಬೇಕಷ್ಟೇ. ಹಣ್ಣು ಬಿಸಿಯಾಗೋಕೆ ಇಟ್ಟಿದ್ದೀನಿ. ಇಲ್ಲಿ ಸಕ್ಕರೆ ಕೂಡ ಚೆನ್ನಾಗಿ ಕರಗ್ತಾ ಉಂಟು, ಕುದಿ ಬರ್ತಾ ಉಂಟು ಚೆನ್ನಾಗಿ. ಇನ್ನು ಇದು ಸ್ವಲ್ಪ ಬಿಸಿ ಆಗಬೇಕು. ಸ್ವಲ್ಪ ಬಿಸಿ ಆದರೆ ಸಾಕು, ಆಯಿತಾ? ಜಾಸ್ತಿ ಫಾಸ್ಟಲ್ಲಿಟ್ಟು ಫ್ರೈ ಮಾಡೋದೇನು ಬೇಡ. ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡಿ ತೆಗೆಯುವ. ಗೋಲ್ಡನ್ ಕಲರ್ ಬರ್ತಾ ಉಂಟು. ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಕಲರ್ ಬರುವಾಗ ತೆಗೆಯುವ. ಈ ಗೋಲ್ಡನ್ ಕಲರ್ ಬಂದಿದೆ, ತೆಗಿತಾ ಇದ್ದೀನಿ ನಾನು. ಎಲ್ಲನೂ ಫ್ರೈ ಮಾಡಿ ನೋಡಿ, ಎಲ್ಲ ಫ್ರೈ ಆಯಿತು, ತೆಗಿತಾ ಇದ್ದೀನಿ ನಾನು. ನೋಡಿ, ಎಲ್ಲ ಒಂದೊಂದು ಪಾತ್ರೆಗೆ ಹಾಕಿದ್ದೀನಿ ನಾನು. ಪಾಕ ರೆಡಿಯಾಗಿದೆ ನೋಡಿ. ಜಾಸ್ತಿ ಪಾಕ ಆಗೋದೇನು ಬೇಡ, ಸ್ವಲ್ಪ ಈಗ ಅಂಟಿದ್ರೆ ಸಾಕು. ಒಂದು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ಒಂದು 5-6 ಏಲಕ್ಕಿಯನ್ನು ಇದಕ್ಕೆ ಹಾಕಿದ್ದೀನಿ ನಾನು. ಒಂದು ಬೇರೆ ಪಾತ್ರೆಗೆ ಹಾಕುವುದನ್ನು ಸ್ವಲ್ಪ ಹಾಕಿದ್ದೀನಿ, ಸ್ವಲ್ಪ ಇಟ್ಟಿದ್ದೀನಿ ನೋಡಿ. ಇನ್ನು ಪಾಕದಕ್ಕೆ ಹಾಕುವ. ಎಲ್ಲ ಪಾಕವನ್ನು ಇದಕ್ಕೆ ಹಾಕಿದ್ದೀನಿ. ಇನ್ನೊಂದು 5 ನಿಮಿಷದ್ದು ಇರಲಿ, ಆಮೇಲೆ ತೆಗಿತೀನಿ. ಇಲ್ಲಿ ರೆಡಿ ಆಯಿತು. ನಾನೊಂದು ಗುಲಾಬ್ ಜಾಮೂನ್ ರೆಡಿ ಆಯಿತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡೋದಕ್ಕೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಫ್ರೆಂಡ್ಸ್ಗೆಲ್ಲ ಕಳಿಸಿ, ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.